ಶ್ರೀ ಮಲೆ ಮಹಾದೇಶ್ವರ ಬೆಟ್ಟವು ಅಸಂಖ್ಯಾತ ಭಕ್ತರಿಂದ ಸದಾ ತುಂಬಿ ತುಳುಕಿರುವ ಪಾವಡಭರಿತ ಪುಣ್ಯಕ್ಷೇತ್ರ. ನಾಯಕಾರ ಮಾದಪ್ಪನ 77 ಮಲೆಗಳಲ್ಲಿ ಒಂದಾದ ಕೋಡುಮಲೆಯ ದರ್ಶನ. ಈ ಕೋಡುಗಲ್ಲು ಮಲೆಯು ಸಾಲೂರು ಮಠಕ್ಕೆ ಹೋಗುವ ಬಲಭಾಗದಲ್ಲಿ ಬರುವಂತದ್ದು. ದಟ್ಟ ಕಾನನದ ಮಧ್ಯದಲ್ಲಿರುವ ಕೋಡುಗಲ್ಲು ಮಲೆಗೆ 5 ಮೈಲಿ ನಡೆದು ಹೋಗಬೇಕು. ಪ್ರಕೃತಿಯ ಮಡಿಲಲ್ಲಿ ಚಿಲಿಪಿಲಿ ಹಕ್ಕಿಗಳ ಹಿಂಚರ ಕೇಳುತ್ತಾ ಹೋಗುವುದೇ ಒಂದು ಆನಂದ. ಮಾಯಗಾರ ಮಾದಪ್ಪ ಎಂದೊಡನೆ ಮೈಯೆಲ್ಲ ರೋಮಾಂಚನ, ಮನದಲ್ಲಿ ಭಕ್ತಿಯ ಸಿಂಚನ. ಮಾದಪ್ಪನ ಬೆಟ್ಟದಲ್ಲಿ ಒಂದೊಂದು ಕಲ್ಲು ಕೂಡ ಮಾದಪ್ಪನ ಕತೆ ಹೇಳುವಂಥದ್ದು. ಆ ಕಲ್ಲು ಮಣ್ಣು ಮಾಡಿರೋ ಪುಣ್ಯ ಕೂಡ ನಾವು ಮಾಡಿಲ್ಲ. ಏಕೆಂದರೆ ಇಲ್ಲೆಲ್ಲ ಮಾದಪ್ಪನವರು ತಮ್ಮ ಬಾಲ್ಯದಿಂದಲೂ ಓಡಾಡಿ ಆಟವಾಡಿ ತಪಸ್ಸು ಮಾಡಿದ್ದಾರೆ. ಹಾಗೆ ಈ ಕೋಡುಗಲ್ಲು ಮಲೆಯಲ್ಲಿ ಅವರ ಬಾಲ್ಯದಲ್ಲಿ ಆಟವಾಡುತ್ತಿದ್ದರು. ಅವರು ಆಟವಾಡುವಾಗ ಕಲ್ಲಿನ ಮೇಲೊಂದು ಕಲ್ಲನ್ನು ಜೋಡಿಸಿದರಂತೆ. ಅದು ಯಾವ ಬಿರುಗಾಳಿ ಬರಲಿ ಮಳೆ ಬರಲಿ ಇಂದಿಗೂ ಕೂಡ ಹಾಗೆ ನಿಂತಿದೆ. ಇದೇ ಅಲ್ಲವೇ ಮಾದಪ್ಪನ ಪಾವಾಡ. ಇಲ್ಲಿ ಸರ್ಪ ಗುಹೆ ಹಾಗೂ ಹುಲಿ ಗುಹೆ ಕೂಡ ನೋಡಬಹುದು. ಹುಲಿಯು ಕೋಡುಗಲ್ಲು ಬೆಟ್ಟವನ್ನು ನೋಡುತ್ತಾ ಕುಳಿತಿರುತ್ತದಂತೆ ಎಂದು ಇಲ್ಲಿಯ ಸ್ಥಳೀಯರು ಹೇಳುತ್ತಾರೆ. ಸುತ್ತಮುತ್ತಲು 77 ಬೆಟ್ಟಗಳು. ಇದು 2 ರಾಜ್ಯಗಳಿನ ಮಧ್ಯದ ಗಡಿ ಪ್ರದೇಶ. ಗಡಿ ಬೆಟ್ಟವಿದು. ಆ ಕಡೆ ತಮಿಳುನಾಡು, ಈ ಕಡೆ ಭಾಗ ಕರ್ನಾಟಕ. ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಬರುವ ಪರುಷೆಯನ್ನು ಮಾದಪ್ಪ ಈ ಕೋಡುಗಲ್ಲು ಬೆಟ್ಟದ ಮೇಲೆ ನಿಂತು ನೋಡುತ್ತಾರಂತೆ. ಮಲೆ ಮಹಾದೇಶ್ವರರ 77 ಮಲೆಗಳನ್ನು ನೋಡುವಷ್ಟು ಪುಣ್ಯ ನಾವು ತಂದಿಲ್ಲ. ಅದು ಅಸಾಧ್ಯ ಕೂಡ. ಆದರೆ ನೋಡುವಂತದ್ದನ್ನು ನಾವು ಜೀವನದಲ್ಲಿ ಒಮ್ಮೆ ನೋಡಲೇಬೇಕು. ಕಲಿಯುಗದ ದೈವ ನಮ್ಮ ಮಾದಪ್ಪನ ಪಾದಕ್ಕೊಂದ್ಸರಿ ಹೋಗಿ ಎನ್ನಿ. ಧನ್ಯವಾದಗಳು. ಬೆಟ್ಟ ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಬೆಟ್ಟ ನುಡಿದಾವೋ ಮಾದಪ್ಪ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ